ಗ್ರಾಮಸ್ಥರ ಮಾನವೀಯತೆಯಿಂದ ಹಳ್ಳದಲ್ಲಿ ಕೊಚ್ಚಿ ಹೋದವನ ರಕ್ಷಣೆ. ರೋಣ ಪಟ್ಟಣ ಸೇರಿದಂತೆ ಹಲವು ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ದ್ಯಾಮುಣಸಿ ಗ್ರಾಮದಲ್ಲಿ ತುಂಬಿ ಹರಿತಾ ಇರುವ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ಗ್ರಾಮಸ್ಥರು ಸಮಯ ಪ್ರಜ್ಞೆಯಿಂದ ಬಚಾವ್ ಮಾಡಿರುವಂತಹ ಘಟನೆ ಶನಿವಾರ ಸಂಭವಿಸಿದೆ. ಸಮೀಪದ ದ್ಯಾಮುಣಸಿ ಗ್ರಾಮದ ಯಲ್ಲಪ್ಪ ಕಲ್ಲಪ್ಪ ಮಾರನಬಸ್ರಿ ಈತನಿಗೆ 50 ವರ್ಷ ವಯಸ್ಸಾಗಿದ್ದು, ಈತನು ಪ್ರಾಣಾಪಾಯದಿಂದ ಬಚಾವಾದ ವ್ಯಕ್ತಿಯಾಗಿದ್ದಾನೆ. ದೊಡ್ಡ ದುರಂತದಿಂದ ತಪ್ಪಿಸಿಕೊಂಡಿದ್ದಾನೆ. ನಿನ್ನೆ ದಿನ ಜೋರಾಗಿ ಮಳೆ ಸುರಿತಾ ಇತ್ತು. ಶುಕ್ರವಾರ ಹಾಗೂ ಶನಿವಾರ ಸುರಿದ ಭಾರೀ ಮಳೆಗೆ ಸಮೀಪದ ದ್ಯಾಮುಣಸಿ ಗ್ರಾಮದ ಹಳ್ಳವು ತುಂಬಿ ಹರಿತಾ ಇತ್ತು. ಹಳ್ಳದ ಸೆಳವು ಅರಿಯದ ಯಲ್ಲಪ್ಪ ಮಾರನಬಸ್ರಿ ಹಳ್ಳ ದಾಟಲು ಮುಂದಾದಾಗ ನೀರಿನ ರಭಸಕ್ಕೆ ಆಯ ತಪ್ಪಿ ವ್ಯಕ್ತಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ. ಇದನ್ನ ಗಮನಿಸಿದ ಹಳ್ಳದ ದಡದಲ್ಲಿದ್ದ ಗ್ರಾಮದ ಕೆಲವರು ಕೂಗಿ ಯಲ್ಲಪ್ಪ ಮಾರನಬಸ್ರಿ ಅವರಿಗೆ ಧೈರ್ಯ ನೀಡುವ ಜೊತೆಗೆ ಅಲ್ಲೇ ನಿಲ್ಲುವಂತೆ ಸೂಚಿಸಿದ್ದಾರೆ. ಈ ವೇಳೆ ಲೋಡ್ ಮಾಡಿದ ಟ್ರ್ಯಾಕ್ಟರ್ ಅನ್ನ ತಂದು ಯಲ್ಲಪ್ಪನಿಗೆ ನೀರಿನ ರಭಸವನ್ನು ತಡೆದು ಯಲ್ಲಪ್ಪ ಮಾರನಬಸ್ರಿ ಅವರನ್ನ ರಕ್ಷಿಸಲು ಶಿವಕುಮಾರ್ ಮಾರನಬಸ್ರಿ ಸುತ್ತಿಕೊಂಡಿದ್ದ ಲುಂಗಿಯನ್ನ ಯಲ್ಲಪ್ಪನಿಗೆ ಹಿಡಿದುಕೊಟ್ಟು ಯಲ್ಲಪ್ಪನನ್ನ ಮೇಲೆತ್ತಿ ದಡಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಹುತ್ತಪ್ಪ ದುರ್ಗಪ್ಪ ಕುರಿ ಗ್ರಾಮಸ್ಥರು ದ್ಯಾಮುಣಸಿ ಹಳ್ಳದ ಮೇಲೆ ದಯವಿಟ್ಟು ಸರ್ಕಾರ ಈ ವಿಷಯದ ಕಡೆ ಗಮನ ಹರಿಸಿ ಬ್ರಿಡ್ಜ್ ನಿರ್ಮಿಸುವಂತೆ ಈಗಾಗಲೇ ಶಾಸಕರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಹಾಗೂ ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ ಕೂಡ ಬೇಗನೆ ಸರ್ಕಾರಕ್ಕೆ ಈ ಒಂದು ಬ್ರಿಡ್ಜ್ ನಿರ್ಮಿಸುವಂತೆ ಮನವಿಯನ್ನ ಮಾಡಿದೆ. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರ್. ಗೊತ್ತಾಗತ್ತಿಲ್ಲ ಬರಬಾರ್ದು ಅನ್ನೋದು ಆ ಊಟ ಅದಾವ ಅಲ್ಲಿ ನಿಂತ ನಾವು ಯಾಕ ಊಟ ಇರ್ಲಿಕ್ಕಂದ್ರ ಏನು ಬಸನ್ ಫೋನ್ ಇದೆ ಸುಮ್ಮನೆ ಕರ್ಣ ಅಷ್ಟು ನಿಂತಿದ್ದು ದೊಡ್ಡ ಆಗದ್ದೆ ಅದ್ರಾಗ ನೀರು ಒಂದು ನೋಡ್ತಾನಲ್ಲ ತಲೆ ಸುತ್ತದ.